ಅಯ್ಯೋ ಅದೇನ್ ಮಂತ್ರ ಊತಿ ಹೊಸಿ ನಂಗೂ ಹೇಳಯ್ಯ. ಇರ್ಲ ಕಲೀಲಿ. ಕಲಿತು ನಿನ್ ಮಕ್ಕ ಎಳ್ಳು ಇಡು. ನಾನ್ ಹಾಕ್ತೀನಿ ನೋಡು. ಹಾಕು. ಇವನಿಗೆ ನಂಗೂ ಎಳ್ಳಯ್ಯ. ಅದೆಲ್ಲ ಕುದುರೆ ಓಡಿಸ್ದಂಗೆ ಹಾಕಲ. ನೋಡ್ಕೊಂಬ. ಅಲ್ಲೋಡ್ರಿ. ಅಯ್ಯೋ ಮಾಂಗ್ ನನ್ ಮಕ್ಳ ಇಲ್ಲ ನೋಡ್ತೀರಾ ಅಲ್ ನೋಡಿ. ಹೋಗ್ಬೇಕು ಅಂತ ಅವ್ರಿಗೆ ಹೇಳಿದೆ. ಎಲ್ಲ ನಾವು ಉಂಟ ಇರೋ ಮಗ ವಾಸ ಏನ್ರಿ ಅವಳೆ. ಏನ್ ಪುಟ್ರಂಗಣ್ಣ ಹಿಡಿಯೋದ್ ಹಿಡಿತಾ ಸರಿಯಾಗಿರೋದ್ನೇ ಹಿಡಿದಿದ್ಯಾ ಬಿಡು. ಪೆಣಿಕೆ ಕೋಟೆ ಅಂದ್ರೆ ನೆತ್ತಿ ಮ್ಯಾಗ ಹೋಗ್ಬಿಡ್ಬೇಕು. ಹಳೆ ಬೇವರ್ಸಿ ತಗೊಬಂದು ನೀನ್ ವಯಸ್ಸಿಗೆ ತಕ್ಕಂಗಾರ ಮಾತಾಡಲ್ಲ. ಅಯ್ಯೋ ಶಿವ, ನಾನೇನ್ ನನ್ ವಯಸ್ಸಿಗೆ ಮೀರಿದ್ ಮಾತಾಡಿದ್ದು. ನೀನ್ ಏನ್ರ ಅಂದೆ. ಇಲ್ಲ ನಿಮ್ಮ ಅವ್ವ. ಅವ್ವಾಗಿವ ಅಂದ್ರೆ ಯಾಕಡೆ ತಗೊಂಡ್ಬಿಟ್ಟೇನೋ. ಏನಂದ್ರೆ? ಏನಿಲ್ಲ, ತುಂಬಾ ಚಂದಾಗವಳೆ ಅಂದೆ. ಅಯ್ಯೋ ನಿನ್ ಮನೆ ಹಾಳಾಗ, ನಿನ್ ಕಣ್ಣು ಹುಳ ಬೀಳ, ನಿನ್ ನಾಗರಾವ್ ಕರೆದ್ 4 ಜನ ಹೊತ್ಕೊಂಡೋಗ ನನ್ನ ಮುಂದೆನೆ ನನ್ನ ಹೆಂಡತಿನ ಹೊರಡಿಸಿ ಅಲ್ಕ ನನ್ ಮಗನ್ ತಗೊಂಡು ನೀನೇನ್ ಹೆಂಗ್ ಬಿಡ್ತೀಯಾ? ಸರಿಗಾಕೋ. ಬಾ. ಊರಿಗೆ ಹೋಗ್ ಬರೋರ್ನೆ ನೋಡಕ್ಕೆ ಅಂತಾನೆ ಕಾಯ್ಕೊಂಡ್ ಕುಂತಿರಂಗದೆ. ನಮ್ ಮಳ್ಳೆಗ್ ಯಾವನುವೆ ಕಾಲಾಗಿನ ಎಕ್ಕಡ ತಗೊಂಡ್ ಇಕ್ಲಿಲ್ಲ ಅಲ್ವಾ? ಅಯ್ಯೋ ಇದು ಏನ್ಲಾ ಪುಟ್ರಂಗ, ಮೈ ತುಂಬ ಸರ್ಗಾಕಳ ಮಗಳನ್ ಕರ್ಕೊಂಡು ಎಲ್ಲಿಗೊಂಟಿ? ಇದೇಳ ನೀನು, ನಿನ್ಗೆ ಬುದ್ಧಿದೈತ ಇಲ್ವಾ? ನೀನ್ ಕಾಣ್ದಂಗ ನನ್ಗೆ ಎಲ್ಲಿದೋ ಮಕ್ಳು. ಓ ಹೌದಲ್ಲ, ಯಾರು ನೆಂಟ್ರ? ವಸಿ ತಡ್ಕೊಳ್ಳೇಡು, ಒಳ್ಳೆ 6 ತಿಂಗಳು ಹುಡ್ತೋನ ಆಡ್ದಂಗ ಆಡ್ತೀಯಲ್ಲ ಅವಳು. ಅದ್ಯಾಕಂಗ್ ನುಲಿತಿ ಹೇಳಲಿ? ಅವಳು ನನ್ನ ಅಲ್ವಾ? 4ನೇ ಅವಳ? ಅಯ್ಯೋ ತಿರ್ಬೋಕೆ ನನ್ನ ಮಗನೇ, 4 ಕತ್ತೆ ವಯಸ್ಸಾಗಿದೆ. ಈ ವಯಸ್ಸಲ್ಲಿ ಈ ಸಣ್ಣ ಹುಡುಗಿನ ಮದುವೆ ಆಗಿದೆಯಲ್ಲೋ? ಅಣ್ಣ ಗಂಡಸ್ಗೆ ಎಂತ ವಯಸ್ಸಣ್ಣ? ಅಷ್ಟಕ್ಕೂ ನನ್ಗೆ ಏನ್ ಮಹಾ ವಯಸ್ಸಾಗ್ಬಿಟ್ಟದೆ. ನಿನ್ಗಿಂತ ಒಂದ್ 5-6 ವರ್ಷ ಜಾಸ್ತಿ ಆಗದೆ ನೋಡು. ನೀನು ಬೇಕಾದ್ರೆ ಹೂವನ್ನು ನಿನ್ಗೂ ಒಂದ್ ಒಳ್ಳೆ ಸೆಟಪ್ ಮಾಡ್ಕೊಟ್ಬಿಡ್ತೀನಿ. ಅಡ ತಿಗಲ್ಬಿದ್ದ ಮಾನಿಗೆಟ್ಟವನೆ, ಈ ವಯಸ್ಸಿನಲ್ಲಿ ಸಣ್ಣ ಹುಡುಗಿನ ಮದುವೆ ಆದ್ರೆ ಊರು ಉದ್ಧಾರ ಆದಂಗೆ. ಈಗ ನಾ ಮದುವೆ ಮಾಡ್ಕೊಂಡ್ರೆ ಊರಿಗೆ ಏನಾಯ್ತದೆ? ನಷ್ಟ? ನಷ್ಟ ಅಲ್ಲ, ಕಷ್ಟ. ಕಷ್ಟ? ಅಲ್ಲಿ ನೋಡು ಭ್ರಷ್ಟ. ಹಸಿ ಮಾಂಸಕ್ಕೆ ರಣ ತುಂಬ್ಕೊಂಡ್ಬಿಟ್ಟವ್ರಲ್ಲಪ್ಪ. 1 ಮಿನಿಟ್ ನಲ್ಲಿ ಮಂಗ್ಮಾಯ ಆಗ್ಬಿಟ್ರಲ್ಲಪ್ಪ ಅಲ್ಕ ನನ್ನ ಮಕ್ಳು. ಕೈ ಸಿಗ್ಬೇಕಾಗಿತ್ತು. ನೀನೇನ್ ಹಿಂಗ್ ವಾರ ಆಡ್ತಾ ಇದ್ಯಾ? ತೆಗೆದ್ಬಿಟ್ಟೆ ಅಂದ್ರೆ ಪಗ್ಲಿಸ್ಕೊಂಡ್ಬಿಡ್ಬೇಕು. ನಡಿ ಮನೆಗ್ ನಡಿ, ಅಲ್ಲೇ ಇದ್ದೀನಿ ಮಾರಿ ಹಬ್ಬ. ಛತ್ರಿಯಲ್ಲಿ ಅವ್ರ ಎತ್ಕೊಂಡು ಹೊಂಟೋದ್ರು. ಅಯ್ಯೋ ಛತ್ರಿ ಏನೋ ಎತ್ಕೊಂಡು ಹೋದ್ರು ಪರವಾಗಿಲ್ಲ, ನಿನ್ನೇನಾರು ಎತ್ಕೊಂಡು ಹೋಗ್ಬಿಟ್ಟಿದ್ರೆ ನನ್ ಗತಿ. ಯಾಕೆ ಪುಟ್ರಂಗಣ್ಣ ಒಳ್ಳೆ ಗಂಡ್ಸತ್ ಮುಂಡೆ ತರ ತಲೆ ಮೇಲೆ ಬಟ್ಟೆ ಹಾಕೊಂಡ್ ಕುಂತಿದ್ಯಲ್ಲ, ಯಾಕೆ ವ್ಯಾಪಾರ ನಡೀತಿಲ್ವಾ? ಏನು ಅಂತ ಹೇಳಲ್ಲ ಪಿಂಕಿ, ಯಾವನ ನೆಡ್ತಿ ಮಗನ್ ಕಣ್ಬಿತ್ತೋ ಏನು. ವತಾರಿಂದ ಇಲ್ಲಿ ತಂಡ ಕಿತ್ತು ಬೇರೆ ಕಡೆ ಇಟ್ಟಿಲ್ಲಪ್ಪ. ಗಣಪತಿ ಕುಂತಂಗ್ ಇಲ್ಲೇ ಕುಂತೀವ್ನಿ. ಯಾವ ನನ್ನ ಮಗನಾದ್ರೂ ಒಂದ್ ಕಿತ ಬಂದು ಯಾಕ ಬೇಕಂತ ಒಂದು ಸೊಲ್ ಕೇಳಲಿಲ್ವಲ್ಲ. ಹಿಂಗೆ ಆಗ್ಬಿಟ್ರೆ ನನ್ ಯಾಪಲ್ಲಿ ಗತಿ ಇಲ್ಲ. ನನ್ ಹೆಂಡ್ರು ಹೊಟ್ಟೆ ಹೆಂಗ್ ತುಂಬೋದು ಅಂತ ಯೋಚನೆ ಆಗ್ಬಿಟ್ಟದೆ. ನೀನ್ ನಂಬ್ಕೊಂಡ್ರೆ ನಿನ್ ಹೆಂಡ್ರು ಹೊಟ್ಟೆ ತುಂಬ್ದಂಗೆಯ. ಏನಂದೆ? ತೆಗ್ಮುಂಡದೆ ಅಂದೆ. ನೋಡೋ, ಒಳ್ಳೆ ಮಾತಲ್ಲಿ ಹೇಳಂಗಿದ್ರೆ ಅದೇನು ಅಂತ ಹೇಳು, ಇಲ್ಲ ಮರ್ವಾದಿಂದ ಜಾಕಾಲೆ ಬಿಡು. ಅಲ್ಲಣ್ಣ, ನೀನ್ ವ್ಯಾಪಾರ ಸಂದಾಗಬೇಕು ಅಂದ್ರೆ ನನ್ ತಾಕೊಂದ್ ಪ್ಲಾನ್ ಇದೆ, ಹೇಳ್ತೀನಿ ಕೇಳು. ಏನ್ಲ ಪ್ಲಾನ್? ಹೇಳ ಬಿರಿನಾ. ನೀನ್ ಹೆಂಡ್ರು ನೋಡಕ್ಕೆ ಕೆಂಪ್ಗೆ ದುಂಡ್ಗೆ ಫಿಲಂ ಹೀರೋಯಿನ್ ಇದ್ದಂಗ ಅವಳೆ. ಬೇಡ ಕಣೋ ಪಿಟ್ಕಿ, ಬೇಡ ಬೇಡ ನೋಡು, ಹತ್ರಕ್ ಬರ್ತಾ ಇದೆಯಾ ನೋಡು. ನನ್ ಹೇಳತಂಗ ವಸಿ ಕೇಳೋಣ. ಅದೇನ್ ಹೇಳು? ಅವಳ ವ್ಯಾಪಾರಕ್ಕೆ ಅಂತ ವಸಿ ಲೂಜ್ ಬಿಡು. ಆಗ ನೋಡು ನೀನ್ ವ್ಯಾಪಾರನ್ ಕಿತ್ಕೊಂಡ್ ಹೋಗ್ದಿದ್ರೆ ಇರ್ಬೋಕಿ ನನ್ನ ಮಗನ್ ತಗೊಂಬಂದು ನನ್ನ ಹೆಂಡ್ರನ ವ್ಯಾಪಾರ ಬಿಟ್ಟು ವಸಿ ಲೂಸ್ ಬಿಟ್ಟು ನೋಡು ಅಂತ ನನ್ಗೆ ಹೇಳ್ತಿದ್ಯಾ? ನನ್ನ ಸಿಲ್ಪಗಳು ಅಂತ ತಿಳ್ಕೊಂಡ್ಬಿಟ್ಟೆ. ಮತ್ತೇನ್ ಹೇಳ್ದೆ? ಬದುಕೋದಾರ ಹೇಳಕ್ ಬಂದ್ರೆ ಹಿಂಗ್ ಹಿಡ್ಕೊಂಡ್ ಹಿಂಗ ಬದುಕೋದಾರ ಹೇಳ್ಕೊಡೋದು? ಇದು ನಿಮ್ ಕಾಲ ಅಲ್ಲ. ತಳ ತಳ ಅಂತ ತೊಳೆಯೋ ಸ್ಟೀಲ್ ಪಾತ್ರೆ ಮುಂದೆನೆ ಕೊಂಚು ಇತ್ತಾಳೆನೆ ಕಂಬಳಿ ಹೊದ್ಕೊಂಡ್ ಮೂಲೆಯಲ್ಲಿ ಬಿದ್ದಿರುವಾಗ ಈ ನಿನ್ ಪುಟ್ಗೋಸಿ ಮಣ್ಣಿನ ಮಡ್ಕೆನ ಯಾವ ನನ್ ಮಗ ತಾನ್ ತಗೊಳಕ್ ಬತ್ತ ನೀನೇ ಹೇಳು. ಈ ಕಾಲದಲ್ಲಿ ಬಾಳ್ಬೇಕು ಅಂದ್ರೆ ಕಾಲಕ್ ತಕ್ಕಂತೆ ವೇಷ, ವೇಷಕ್ ತಕ್ಕಂತೆ ಭಾಷೆ. ದೇಶ ದ್ವಾಸೆ ಭಾಷೆ ಏನ್ಲ ಇದು? ಒಂದು ಅರ್ಥ ಆಗಿಲ್ಲ. ಅದೇನ್ ಬಿಡಿಸಿ ಹೇಳ. ನಿನಗೋಗಿ ಹೇಳ್ತೀನಲ್ಲ,
ಈ ಪಟಾಪಡ್ಡಿ ಚಡ್ಡಿ ಜಾಗದಲ್ಲಿ ರಂಗು ರಂಗಿ ಇಲ್ಲ ಸೀರೆ ಬರ್ಬೇಕು. ಪಿಂಕಿ ನಾಳೆಯಿಂದ ನನ್ ಸೀರೆ ಉಟ್ಕೊಂತೀಯ? ನೀ ಸೀರೆ ಉಟ್ಕೊಂಡ್ರೆ ಯಾವ ನಾಯಿ ಮುಸಕ್ ಬರ್ತದೆ? ನಾನ್ ಹೇಳಿದ್ದು ನಿನ್ ಬದ್ಲು ನೀನ್ ಎಂಡ್ರನ್ ಕೂರ್ಸು ಅಂತ. ಆಗ ನೋಡು ನೀನ್ ವ್ಯಾಪಾರದ ಕರಾಮತ್ತ. ಹಂಗೆ ಹೇಳ್ತೀಯ? ಮರ್ಯಾದೆ ಜಾಗ ಮಾಡ್ಲಾ ಕಾಲಿ ಬೇಡ. ಯಾಕೆ ಪುಟ್ರಂಗಣ್ಣ ಐಡಿಯಾ ಚೆನ್ನಾಗಿಲ್ವಾ? ಅಯ್ಯೋ ನಿನ್ ಐಡಿ ಯಾಕ ನಾಳೆ ಎಕಡೆ ಬಡದ್ರು ಜಾಗ. ಅಯ್ಯಪ್ಪ ಕತ್ತೆ ಓದ್ದಂಗ ಓದ್ನಲ್ಲಪ್ಪ ದಾಂಡಿಗ್ ನನ್ ಮಗ. ಇನ್ನೊಂದ್ ಕಿತ ಏನಾರು ಐಡಿ ಇರಿಯಾ ಅಂತ ನನ್ನ ಹೆಂಡತಿ ಸವಾಸ ಬಂದ್ ಏನಾರು ಕಿಸ್ ಕುಡ್ತು ನಿನ್ನ ಮಂಡಾಗ ಹಾಕಿ ಆ ಗೋರ್ಕುಮಾರ ತೊಳಿತಲ್ಲ ಹಂಗ್ ಕಚ್ಕ ಪಿಚ್ಕ ತೊಡ್ದು ಮಡಿಕೆ ಸುಟ್ಟು ಬಿಡ್ತೀನಿ ಮುಸಾರು. ಕೈಯಲ್ಲಿ ಮಾಡಕ್ ಆಗ್ತಿದ್ರು ಬಾಯ ಸಂದ ಕೇಳ್ತೀಯ ಏನದ ಅಂದಿ ನನ್ ಮಗನ ಅಂದೆ. ಏನಮ್ಮೆ ನಾನ್ ವ್ಯಾಪಾರ ಕೂತ್ಕೊಂಡ್ರೆ ನಂದೈ ಶೆಟ್ಟಿ ಅಂಗಡಿಲಿ ವಿಕ್ರಮಾದಿತ್ಯ ಕೂತ್ಕೊಂಡಂಗೆ ಬೋ ಚೆನ್ನಾಗಿ ವ್ಯಾಪಾರ ಆಯ್ತದೆ ಅಂದೆ. ನಿನ್ ಮಾರೇನ ವತಾರದಿಂದ ಒಬ್ಬ ತಿರ್ಬೋಕಿ ನನ್ ಮಗನು ನೋಡ್ಲೇ ಇಲ್ಲ. ನೀನು ಮಾತು ಕೇಳಿ ಮಡಕೆ ಸಂದಿಯಲ್ಲಿ ಮಂಗನ್ ತರ ಮಗ ಮುಚ್ಕೊಂಡ್ ಕೂತ್ಕೊಂಡ್ರೆ ಯಾವ ನನ್ನ ಮಗ ಬರ್ತಾನೆ ವ್ಯಾಪಾರ ಮಾಡಕ್ಕೆ? ಇನ್ನೇನ್ ಬಿಚ್ಕೊಂಡ್ ಕುಡಿತೀಯಾ? ಬಿಚ್ಕೊಂಡ್ ಕುಡಿಯಕ್ಕೆ ನನಗೆ ಹುಚ್ಚ. ವ್ಯಾಪಾರ ಅನ್ಬೇಕೆ ಹೊಸಿ ಚಮಕ್ಕಾಗಿ ಅಲ್ಲು ಬಾಯಿ ಬಿಟ್ಕೊಂಡು ಮಾಡ್ಬೇಕು ವ್ಯಾಪಾರನ. ಬೀದಿಗೆ ಕಳ್ಸಿವ್ನಿ ಬಿಸಿಲು ಕಾಯ್ಬೇಡ ಆದ್ರೆ ಆಯ್ತದ. ಅದೇನ್ ಚಮಕ್ಕಿಂದ ವ್ಯಾಪಾರ ಮಾಡ್ತೀವ್ ಮಾಡು, ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಲಗಾಸು ಅಷ್ಟಂತೆ ಅಲ್ಲ, ಈಗ ನೋಡು ನನ್ನ ಕರ ಮತ್ತ ಇದೇನ್ರಯ್ಯ ಒಳ್ಳೆ ಪರ್ಸೆಗ್ ಬಂದಾಗ ಬಂದ್ಬಿಟ್ಟಿದ್ರಿ. ಏನ್ ಸಮಾಚಾರ? ಮಡ್ಕೆ ತಗೊಳಕ ಸಾಯೋವರೆಗೂ ಸಂಪಾದನೆ ಮಾಡಕ್ ಆಗ್ತಿರ್ಲಿಲ್ಲ ನಿನ್ನ ಕೈಯಲ್ಲಿ ಇಷ್ಟು ದುಡ್ಡ ತಗ. ಈಗ ಹಾಕೊಂಬಿಟ್ಟ. ಅಬಾ 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 ಅಬಾ, ಒಂದ್ ವರ್ಷದಿಂದ ಮೂಲೆಯಲ್ಲಿ ಮುಡಿಕೆಯಲ್ಲಿ ಇದ್ದಿ ತೂತ್ ಪಡಿಕೆಲ್ಲ ಒಂದೇ ದಿವಸ ಖಾಲಿ ಆಗ್ಬಿಡ್ತಲ್ಲಪ್ಪ ಶಿವನೇ. ಆ ಶಿವ, ಆ ಹೆಣ್ಣು ಮಂಡಿನ ಮುದ್ದೆಯಲ್ಲಿ ಅದೇನ್ ಕರಾಮತ್ ಇಟ್ಟಿದ್ಯೋ ಪರಮಾತ್ಮ. ಮುಂದಿನ ಜನ್ಮ ಅಂತ ಒಂದಿದ್ರೆ ಎಲ್ಡಿಡಿ ಬಂಡ್ ಜಾಸ್ತಿ ಹಾಕ್ಬಿಟ್ಟು ನನ್ನೂ ಹೆಣ್ ಮಾಡಿ ಭೂಲೋಕ ಕಳಿಸ್ಬಿಡು. ಈ ಊರ್ ನನ್ ಮಕ್ಳೆಲ್ಲ ಜಲ್ ಸುರ್ಸ್ಕೊಂಡು ನನ್ ಬೆನ್ನಿಂದೆ